ನಮಸ್ಕಾರ. ಇವತ್ತು ಶಿರಾ ಬಳಿ ದ್ವಾರಾಳ ಅಂತ ಉಡುಸ್ಲಮ್ಮ ದೇವಿ ಅಂತ ಇದೆ. ಭಕ್ತಾದಿಗಳು ಏನು ಎಲ್ಲ ಕೋರಿಕೆಗಳು ಎಲ್ಲ ನೆರವೇರುತ್ತೆ ಅಂತ ಹೇಳ್ಕೊಂಡು ಅವ್ರ ಕಷ್ಟಗಳು ಪರಿಹಾರಗಳು ಏನು ಮಕ್ಕಳು ಫಲ ಪಡಿಬೇಕು, ಏನಾನ ಮನೆಯಲ್ಲಿ ಸಮಸ್ಯೆ ಏನಾನ ಕುರ್ತ್ಕೊಂಡು ಕುರಿ ಕೋಳಿಗಳು ಕೊಯ್ಕೊಂಡು ಹೋಗ್ತಾರೆ. ಇಲ್ಲಿ ಯಾರೇ ಅರ್ಚಕರಿಲ್ಲ, ನೀವೇ ಬರಬೇಕು, ನೀವೇ ಪೂಜೆ ಮಾಡಿಕೊಳ್ಬೇಕು. ಪೂಜೆ ಮಾಡಿಕೊಂಡು ನೀವೇ ಬಟ್ಟು ಭಂಡಾರ ಆ ಕೋರಿಕೆ ಎಲ್ಲ ನೆರವೇರಿದ ಮೇಲೆ ಈ ಉಡುಸ್ಲಮ್ಮ ತಾಯಿಗೆ ಹರಕೆಯನ್ನು ಒಪ್ಪಿಸೋದು. ಎಲ್ಲ ವಿಶೇಷ ಶಿರಾ ತಾಲೂಕು ತುಮಕೂರು ಜಿಲ್ಲೆ ದ್ವಾರಾಳ ಅಂತ ಉಡುಸ್ಲಮ್ಮ ದೇವಿ ಅಂದರೆ ನೆಲೆಗೊಂಡಿದೆ. ಇದಕ್ಕೆ ದೇವಸ್ಥಾನ ಯಾವುದೂ ಇಲ್ಲ. ಅದಕ್ಕೋಸ್ಕರ ಜನನ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಆಗಿರ್ಬೋದು ಬನ್ನಿ, ತುಮಕೂರಿಂದ ಆದರೂ ಬರ್ಬೋದು, ಮೈಸೂರು ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ಬಂದು ನಿಮ್ಮ ಕಷ್ಟಗಳನ್ನು ನೆರವೇರಿಸ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಈ ಥರ ಕಲ್ಲು ತಿರುಗ್ತೈತಂತೆ. ಅವ್ರಿಗೆ ಏನಾನ ಕೋರಿಕೆ ಇದ್ದರೆ ಕಲ್ಲು ತಿರುಗ್ತೈತಂತೆ. ನೋಡಿ, ನಿಮ್ಮ ಕೋರಿಕೆಗಳು ನೆರವೇರಬೇಕು ಅಂದರೆ ಈ ಕಲ್ಲಿನ ಮೇಲೆ ಕೂತ್ಕೊಂಡ್ರೆ ಎಲ್ಲ ಅವ್ರ ಕಷ್ಟ ಏನಾನ ಕೂತ್ಕೊಂಡು ನಿಂತ್ಕೊಂಡ್ರೆ ಅವ್ರ ಕೋರಿಕೆಗಳು ಏನಿದೆ ಎಲ್ಲ ನೆರವೇರಿಸ್ಕೋಬೋದಂತೆ. ಮಕ್ಕಳ ಸಂತಾನ ಆಗಿರ್ಬೋದು, ಮನೆ ಕಟ್ಟೋದಕ್ಕಾಗಲಿ, ಯಾವುದೇ ಒಂದು ಉಡುಸ್ಲಮ್ಮನ ಸನ್ನಿಧಾನಕ್ಕೆ ಬಂದು ನೀವು ಕೂತ್ಕೊಂಡು ಬೇಡ್ಕೊಂಡು ಕಲ್ಲಿಕ್ಕೊಂಡು ಕೂತ್ಕೊಂಡ್ರೆ ಅದು ತಿರುಗಿಸುತ್ತಂತೆ. ನಿಮ್ಮದು ಏನಾನ ಕೋರಿಕೆ ನೆರವೇರಂಗಿದ್ರೆ ಬಲಗಡೆ ತಿರುಗುತ್ತಂತೆ. ಬನ್ನಿ, ಎಲ್ಲ ವಿಶೇಷತೆ ಉಡುಸ್ಲಮ್ಮನ ಸನ್ನಿಧಾನಕ್ಕೆ ಬಂದು ಎಲ್ಲ ಕೋರಿಕೆ ನೆರವೇರಿದೆ. ಅವರು ಕುರಿಗಳು ಎಲ್ಲ ಕಡಿದು ಅನ್ನದಾನ ಮಾಡಿದಾರಂತೆ ಎಲ್ಲ ಹಳ್ಳಿ ಕಡೆ ಜನಗಳು. ಇದು ಹೈವೇ ರೋಡ್ ಹತ್ರ ಇದೆ, ಶಿರಾ ಹೈವೇ ರೋಡ್ ಹತ್ರ. ಬಂದು ಇಲ್ಲೇನಾಗಿರಲಿ ಆಲ್ ಓವರ್ ಕರ್ನಾಟಕ ಬಂದು ನೀವು ಇದನ್ನು ಕೋರಿಕೆನ ಕೋರ್ಕೋಬೋದು. ನೋಡಿ, ಈ ಥರ ಕುತ್ಕೊಂಡು ಕಲ್ಲಿನ ಮೇಲೆ ಕೋರಿಕೆಯನ್ನು ಕೋರ್ಕೊಂಡು ಈ ಥರ ಕಲ್ಲಿನ ಮೇಲೆ ಕುತ್ಕೊಂಡ್ರೆ ಅದು ತಿರುಗುತ್ತಂತೆ. ಅದಕ್ಕೋಸ್ಕರ ಎಲ್ಲಿಂದನಾದರೂ ಬರ್ಬೋದು, ಆಲ್ ಓವರ್ ಕರ್ನಾಟಕದಿಂದ. ಅದಕ್ಕೋಸ್ಕರ ಅವ್ರು ನೆರವೇರಿರೋ ಕೋರಿಕೆ ಏನೆಲ್ಲ ಇದೆ ಅವರು ಕೇಳಿಕೊಂಡು ಮಾಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಉಡುಸ್ಲಮ್ಮ ದೇವಿನ ವಿಶೇಷತೆ ನೋಡಿ ಸ್ನೇಹಿತರೆ. ಕುರಿನ ಅವರು ನೆರವೇರಿದ ಮೇಲೆ ಕೊಯ್ಯೋಕ್ಕೆ ಇಲ್ಲಿದೆ ನೋಡಿ ಉಡುಸ್ಲಮ್ಮ ದೇವರಿಗೆ. ನೋಡಿ ಸ್ನೇಹಿತರೆ, ಶಿರಾದಿಂದ ಬತ್ತ ಹೈವೇ ರೋಡಲ್ಲೇ ಇದೆ. ಮುಂದೆ ಬಂದು ಯೂ-ಟರ್ನ್ ತಗೊಂಡು ಬರ್ಬೋದು. ಉಡುಸ್ಲಮ್ಮ ದೇವಿ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಇಲ್ಲಿಗೆ ಬನ್ನಿ. ಅಣ್ಣವರೇ ನಮಸ್ಕಾರ. ನಮಸ್ಕಾರ. ಇದು ಊರ ಹೆಸರು ಯಾವ ಊರು? ದ್ವಾರಾಳ ತಾವರೆಕೆರೆ ಸೆಂಟರ್ನಾಗ ಇದೆ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಆಂಧ್ರದಿಂದ. ಯಾವ ಊರು? ಆಂಧ್ರ. ಹುಣಸೆಕುಂಟೆ ಮಡಸಿರ ತಾಲೂಕು ಹುಣಸೆಕುಂಟೆ. ಹುಣಸೆಕುಂಟೆ ಒಳ್ಳೆ ಹತ್ರ. ಅಲ್ಲಿಂದ ಬಂದಿದ್ವಿ. ಏನ್ ಕೋರಿಕೆ ಮಾಡ್ಕೊಂಡಿದ್ರಿ ನೀವು? ಹಿಂಗೆ ಎಲ್ಲ ನಾವು ಅವರು ಒಬ್ರಿಗೊಬ್ರು ನೋಡಿವಿ, ಇದು ಮಾಡಿವಿ. ನಿಮ್ ಕೋರಿಕೆ ಅನುಕೂಲ ಅನ್ಕಾಣ್ತು. ನಿಮ್ ಕೋರಿಕೆ ನೆರವೇರಿದ್ಯಾ? ಇನ್ನ ಬರ್ತಾ ಇದೀವಿ. ಬರ್ತಾ ಇದ್ವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 2 ವರ್ಷ 3 ವರ್ಷ ಆಯ್ತು. 2 ವರ್ಷದಿಂದ ಬರ್ತಾ ಇದ್ದೀರಾ? ಮುಂಚೆ ಇಲ್ಲೇ ಇದ್ವಿ, ಇವಾಗ ಅದಕ್ಕೆ ಬರ್ಬೇಕು ಅನ್ಸುತ್ತೆ. ಈಗಲೂ ಬರ್ತಾ ಇದ್ವಿ. ಏನಾನ ನಿಮಗೆ ಬಂದ್ಮೇಲೆ ಕಷ್ಟ ಏನಾನ ಸ್ವಲ್ಪ ಪರವಾಗಿಲ್ಲ ಕಾಣ್ತದೆ. ₹1 ಒಂದು 50 ಪೈಸೆ ಭಾಗ ಪರಿಹಾರ ಆಗಿದೆ. ಮತ್ತೆ ತಿರುಗಿ ಬರ್ಬೇಕು. ಇನ್ನ ಬರ್ಬೇಕು, ಇನ್ನ ಬರ್ತೀವಿ ಸರ್. ಬರ್ಬೇಕು. ಬಂದು ಏನಾನ ನಿಮ್ಗೆ ನೆರವೇರ ಮೇಲೆ ನಮ್ಮ ಕೈಲಿ ಏನಾದ್ರು ಅದು ಮಾಡ್ಕೊಂಡು ಹೋಗ್ತೀವಿ. ಅನ್ನದಾನ ಮಾಡಿ ಹೋಗೋದು. ಓಕೆ ನಮಸ್ಕಾರ. ನಮಸ್ಕಾರ. ನೋಡಿ ಸ್ನೇಹಿತರೆ, ಆ ಥರ ತಿರುಗ್ತಾ ಇದೆ ಅವ್ರ ಕೋರಿಕೆಗಳಿಗೆ. ನೋಡಿ ಅಲ್ಲಿ ತಿರುಗ್ತಾವ್ರಲ್ಲ, ಆ ಥರ ಕಲ್ಲಿನ ಮೇಲೆ ಕುತ್ಕೊಂಡು ತಿರುಗಿರೆ ನೆರವೇರುತ್ತಂತೆ. ಅದಕ್ಕೋಸ್ಕರ ನೋಡಿ ಎಲ್ಲ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದ್ದಾರೆ ಭಕ್ತಾದಿಗಳು. ಅವ್ರ ಕಷ್ಟಗಳು ಕೋರಿಕೆಗಳನ್ನು ಕೇಳ್ಕೊಳ್ಳೋದಕ್ಕೋಸ್ಕರ ಉಡುಸ್ಲಮ್ಮ ದೇವಿ ಶಿರಾದ ಹತ್ರ ದ್ವಾರಾಳ ಅಂತ. ಎಲ್ಲರೂ ಬರ್ಬೋದು, ಒಂದೇ ರೋಡೆ. ಬನ್ನಿ ಸ್ನೇಹಿತರೆ, ಕುಟುಂಬಸ್ಥರೇ, ರೈತ ಬಾಂಧವರೇ,
ರೈತರು ಎಲ್ಲ ಬಂದು ಅವ್ರ ಕಷ್ಟಗಳು ಕೋರಿಕೆಯನ್ನು ಕೇಳ್ಕೊಳ್ತಾವ್ರಿ. ಬನ್ನಿ ವಿಶೇಷತೆ ಏನು ಕೇಳೋಣ. ಹಾಂ, ನಮಸ್ಕಾರ ಅಣ್ಣ. ನಿಮ್ಮದು ಊರು ಯಾವ ಊರು? ಮಧುಡಿ ಪಕ್ಕ ಕದ್ರಹಳ್ಳಿ. ಹಾಂ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 3 ವರ್ಷದಿಂದ. ಏನು ಕೋರಿಕೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ನೀವು? ನಾವು ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾವಂತ ಆಗಬೇಕು, ನಮ್ಮ ಮನೆ ಕಡೆಗೆ ಏನು ಸಮಸ್ಯೆ ಇಲ್ದಂಗೆ ಏನಿಲ್ದಂಗೆ ನಡ್ಕೋಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ವಿ. ಹಂಗೆ ನಡೀತಾ ಇತ್ತು. ನೆರಕೆ ನಿಮ್ಮದು ಅರ್ಕೆ ನೆರವೇರಿದೆ. ಅರ್ಕೆ ನೆರವೇರಿದ ಮೇಲೆ ನೀವೇನು ಮಾಡ್ಬೇಕು ಇಲ್ಲಿ? ನಾವಿಲ್ಲಿ ಬಂದು ಪ್ರತಿ ವಾರನೂ ಬಂದು ಪೂಜೆ ಮಾಡ್ಕೊಂಡು ಅರ್ಕೆ ಪೂರೈಸ್ಕೊಂಡು ಹೋಗ್ತಾ ಇದ್ವಿ. ಅರ್ಕೆ ಪೂರೈಸ್ಕೊಂಡು ನಿಮ್ದು ಅರ್ಕೆ ನೆರವೇರಿದ ಮೇಲೆ ಏನಾನ ಬಲಿ ಕೊಡ್ತೀರಾ ಇಲ್ಲಿಗೆ? ಮರಿ ಕೋಳಿ ಕುರಿ ನಿಮ್ಗೆ ಏನು ಸಾಧ್ಯ ಆಗುತ್ತೆ ಅಷ್ಟು ಕೊಟ್ಟು ಒಂದು 10 ಜನಕ್ಕೆ ಊಟ ಹಾಕ್ತೀರಾ. ಒಟ್ಟಿಗೆ ನಿಮ್ಮ ಕಷ್ಟ 10 ಜನಕ್ಕೆ ಇಲ್ಲಿ ಊಟ ಹಾಕಿ ಮರಿ ಹೊಡ್ಕೊಂಡು ಅರ್ಕೆ ಪೂರೈಸ್ಕೊಂಡು ಹೋಗ್ತೀವಿ. ಕೋಳಿನ ಕುರಿ ಕಡಿತೀರಾ? ಇಲ್ಲ, ಕುರಿ ಮರಿ ತಂದು ನಿಮ್ಮ ಅರ್ಕೆ ನೆರವೇರಿದ ಮೇಲೆ ಕಡಿದು 10 ಜನಕ್ಕೆ ಊಟ ಹಾಕಬೇಕು. ಮೇಕೆ ಮರಿ ಬಿಟ್ಟಿದ್ದೀರಾ? ಒಟ್ಟಿಗೆ ಇಷ್ಟರೊಳ್ಳೆ ನೀವು ಅದನ್ನ ಯಾವುದು ದೇವರು? ಉಡುಸ್ಲಮ್ಮ ದೇವಿ ಅಂತ. ಉಡುಸ್ಲಮ್ಗೆ ಸಾಕಷ್ಟು ಜನ ಬಂದಿದ್ದಾರೆ, ಅವ್ರಿಗೆಲ್ಲ ಕಷ್ಟ ಎಲ್ಲ ನೆರವೇರಿದೆಯಲ್ವಾ? ಓಕೆ, ನಮಸ್ತೆ. ಉಡುಸ್ಲಂ ತಾಯಿನ ಏನು ಕೇಳ್ತೀನಿ ಅಂದರೆ, ಬಂದಿರೋ ಭಕ್ತರಿಗೆ ಒಳ್ಳೇದಾಗಲಿ, ಎಲ್ಲ ನೆರವೇರಿಸಲಿ ಅಂತ ಕೇಳ್ತಾ ಇದ್ದೀನಿ. ಬಂದಿರೋ ಭಕ್ತರಿಗೆ ಒಳ್ಳೆ ಇನ್ನು ಜನಗಳು ಸಾಕಷ್ಟು ಜನ ಬರಲಿ. ನೋಡಿ ಇವರು ಈ ಥರ ಕಲ್ಲು ತಿರುಗ್ತೈತೆ ನೋಡಿ, ಕುಟುಂಬಸ್ಥರೇ ಸ್ನೇಹಿತರೆ ನೋಡಿ, ಈ ಥರ ನೋಡಿ ಹಿಂಗೆ ತಿರುಗುತ್ತೆ ಕಲ್ಲು. ನೀವು ಬಂದು ಕೂರ್ತಿಗೆ ಮಾಡ್ಕೊಂಡು ಹೋಗ್ಬೋದು. ನೋಡಿ ಸ್ನೇಹಿತರೆ, ಈ ಅಮ್ಮಗೆ ತಿರುಗ್ತಾ ಇದ್ದೀನಿ ನೋಡಿ. ಈ ಥರ ಕೂರ್ತ್ಕೊಂಡು ಕುತ್ಕೊಳ್ಬೇಕಂತೆ ನೋಡಿ. ನೋಡಿ ಇಲ್ಲಿ ತಿರುಗ್ತಾ ಇದೆ, ಈ ಥರ ತಿರುಗ್ತಾ ಇರೋದು